ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯ ವೀಕ್ಷಕರಿಗೆ ಗಡಿನಾಡು ಸಮಾಚಾರ ಸುದ್ದಿವಾಹಿನಿಯ ಮೂಲಕ ತಿಳಿಸುವುದೇನೆಂತಂದರೆ, ಇವತ್ತು ನಾವು ಐತಿಹಾಸಿಕ ಕರ್ನಾಟಕ ರಾಜ್ಯದ ಮೊದಲನೇ ರಾಜಮನೆತನ ಕದಂಬರ ಎರಡನೇ ರಾಜಧಾನಿ ಆಗಿರ್ತಕ್ಕಂಥ ಹಲಸಿ ಗ್ರಾಮದಲ್ಲಿದ್ದೇವೆ. ಹಲಸಿ ಗ್ರಾಮ ತನ್ನಲ್ಲಿರತಕ್ಕಂಥ ದೇವಾಲಯಗಳ ಮೂಲಕ ಗತವೈಭವವನ್ನು ಕನ್ನಡಿಗರಿಗೆ ಸಾರ್ತಾ ಇದೆ. ಇವತ್ತು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಆದರೆ ಪ್ರವಾಸಿ ತಾಣಗಳನ್ನು ಮಾಡಬೇಕಂತ ಇಲಾಖೆಗಳು ಹಾಗೂ ಸಚಿವಾಲಯ ಇವತ್ತು ಈ ಕಡೆಗೆ ಗಮನ ಹರಿಸಬೇಕಾದಂಥ ಪರಿಸ್ಥಿತಿ ಇಲ್ಲಿ ಇದೆ. ಐತಿಹಾಸಿಕ ದೇವಾಲಯಗಳ ಸಾಲಿನಲ್ಲಿ ಇವತ್ತ ಹಲಸಿಯ ದೇವಾಲಯಗಳು ಕಾಣಿಸುತ್ತವೆ. ಯಾವೆಲ್ಲ ದೇವಾಲಯಗಳು ತಮಗೆ ಇವತ್ತು ನಮ್ಮ ಹಲಸಿ ಗ್ರಾಮದ ಯುವ ಹೋರಾಟಗಾರರಾಗಿರ್ತಕ್ಕಂಥ ಪರಶುರಾಮ್ ಮಾದಾರ್ ಅವರು ತಮಗೆ ತಿಳಿಸ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಕರ್ನಾಟಕದ ಮೊದಲನೇ ರಾಜಮನೆತನ ಕದಂಬ, ಆ ಕದಂಬರು ತಮ್ಮ ಎರಡನೇ ರಾಜಧಾನಿಯಾಗಿ ಹಲಸಿಯನ್ನ ಆಗಿನ ಕಾಲದಲ್ಲಿ ಹಲಸಿಯನ್ನ ಮಾಡಿಕೊಂಡಿರ್ತಾರೆ. ಈ ಹಲಸಿ ಗ್ರಾಮದಲ್ಲಿ ಅನೇಕ ದೇವಾಲಯಗಳನ್ನು ಅವರು ನಿರ್ಮಿಸುವುದರ ಮೂಲಕ ಇವತ್ತು ಇತಿಹಾಸದ ಪುಟಗಳಲ್ಲಿ ಹಲಸಿಯನ್ನ ಅಜರಾಮರಗೊಳಿಸಿದ್ದಾರೆ. ಸರ್, ಇಲ್ಲಿ ಯಾವೆಲ್ಲ ದೇವಾಲಯಗಳನ್ನ ಸ್ವಲ್ಪ ಮಾಹಿತಿ ಕೊಡಬೇಕು ಸರ್. ಇದು ಕನ್ನಡದ ಮೊಟ್ಟ ಮೊದಲ ಕದಂಬ ರಾಜಮನೆತನದವರು ಸುಮಾರು 10ನೇ ಶತಮಾನದಲ್ಲಿ ಈ ಗ್ರಾಮವನ್ನು ತಮ್ಮ ಎರಡನೇ ರಾಜಧಾನಿ ಮಾಡಿಕೊಂಡು ಆಳ್ವಿಕೆಯಲ್ಲಿ 10ನೇ ಶತಮಾನದಲ್ಲಿ ಇಲ್ಲಿ ನಾವೇನೀಗ ನಿಂತಿದ್ದೀವಿ, ಇದು ನರಸಿಂಹ ದೇವಾಲಯ. ಈ ನರಸಿಂಹ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಈ ನರಸಿಂಹ ದೇವಾಲಯದಲ್ಲಿ ಪ್ರಮುಖವಾಗಿ ಪ್ರಧಾನ ದೇವರು ನರಸಿಂಹಮೂರ್ತಿ ಇದೆ, ಜೊತೆಗೆ ವರಹ ಮೂರ್ತಿ ಇದೆ, ಉತ್ತರಾಭಿಮುಖವಾಗಿರ್ತಕ್ಕಂಥ ಆಂಜನೇಯ ಮೂರ್ತಿ ಇದೆ, ಜೊತೆಗೆ ಮಹಾಲಕ್ಷ್ಮಿ ಇದೆ. ಅದರ ಜೊತೆಯಲ್ಲಿ ಇಲ್ಲಿ ಇದು ವಿಠೋಬ, ರುಕ್ಮಿಣಿ, ಸತ್ಯಭಾಮೆ, ಕೃಷ್ಣ, ರಾಧೆ, ಆಮೇಲೆ ಗಣಪತಿ, ಕಾಲಭೈರವ ಮತ್ತು ದ್ವಾರಪಾಲಕರು, ಆಮೇಲೆ ಸಂತಾನಲಕ್ಷ್ಮಿ, ಹೀಗೆ ಅನೇಕ ರತಿಮನ್ಮಥ ಅನೇಕ ದೇವಾಲಯಗಳು ಮೂರ್ತಿಗಳು ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಸರ್. ಸರ್, ಒಟ್ಟಾರೆ ಎಷ್ಟು ದೇವಾಲಯಗಳಿದೆ ಸರ್? ಒಟ್ಟಾರೆ ಸುಮಾರು 7 ರಿಂದ 8 ಪುರಾತನ ದೇವಾಲಯಗಳಿದ್ದಾವೆ. ಈ ದೇವಾಲಯದ ಆವರಣದ ಒಳಗಡೆ ಸುಮಾರು 100ಕ್ಕೂ ಹೆಚ್ಚು ಮೂರ್ತಿಗಳಿದ್ದಾವೆ. ಆಯ್ತು ಸರ್, ಈಗ ಭಕ್ತರು ಯಾವ ಮಾಸದಲ್ಲಿ ಈ ಹೆಚ್ಚಿಗೆ ಬರ್ತಾರೋ, ಪ್ರತಿದಿನಾನೂ ಬರ್ತಾರೋ ಅಥವಾ ವಿಶೇಷ ದಿನಗಳಲ್ಲಿ ಬರ್ತಾರೋ? ವಿಶೇಷ ಅಂತಂದರೆ ಇಲ್ಲಿ ಕಾರ್ತಿಕ ಮೂರ್ತಿ ಅಂತಿದೆ. ಕಾರ್ತಿಕ ಮೂರ್ತಿ ವಿಶೇಷವಾಗಿ ತೃತೀಯ ನಕ್ಷತ್ರ ದಿವಸ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳದಿಂದ ಅವತ್ತು ಒಂದೇ ದಿವಸ ಅದರ ದರ್ಶನ ತೊಗೋಬೇಕಂತ ಹೇಳಿ ಬೇರೆ ಟೈಮ್ನಲ್ಲಿ ಅದು ಪೂಜೆ ಮಾಡೋಂಗಿಲ್ಲ. ಆ ತೃತೀಯ ನಕ್ಷತ್ರ ದಿವಸ ಮಾತ್ರ ಕಾರ್ತಿಕ ಮೂರ್ತಿಯ ಪೂಜೆಯನ್ನು ಮಾಡ್ತಾರೆ. ಹೀಗಾಗಿ ಅವತ್ತು ಸಾಕಷ್ಟು ಜನ ಬರ್ತಾರೆ. ಅದ್ರ ಜೊತೆಯಲ್ಲಿ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಅದ್ದೂರಿಯಾಗಿ ದಸರಾ ಉತ್ಸವ ಇಲ್ಲಿ ಮೈಸೂರು ಇತರದ ಮಾದರಿಯಲ್ಲಿ ನಡೀತದೆ. ಆದರೆ ಮೈಸೂರಲ್ಲಿ ಸರ್ಕಾರಿ ಉತ್ಸವ ಆಗಿದ್ದರಿಂದ ಅಲ್ಲಿ ಸಾಕಷ್ಟು ಒತ್ತು ಸಿಗ್ತದೆ ಮತ್ತು ಅನುದಾನ ಕೂಡ ಸಿಗ್ತದೆ. ಇಲ್ಲಿ ಗ್ರಾಮಸ್ಥರು ಸಣ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಭಾಗವಹಿಸ್ತಾರೆ. ಮೈಸೂರು ದಸರೆ ಮಾದರಿಯಲ್ಲಿ ಹಲಸಿಯಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗ್ತದೆ. ಅದೇ ರೀತಿ ಸರ್ಕಾರ ಇದಕ್ಕೆ ಯಾವುದೇ ಅನುದಾನ ಕೊಡೋಂಗಿಲ್ಲ. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮಗಳು ಅನುಷ್ಠಾನಗೊಳ್ತಾವೆ. ಅದರ ಜೊತೆಯಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಸಿಗಿ ಹುಣ್ಣಿಮೆ ದಿವಸ ಮಹಾಹೋಮ ಆಗುತ್ತೆ. ಮಹಾಹೋಮದ ಜೊತೆಯಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿಯನ್ನು ರಥದ ಮುಖಾಂತರ ರಥೋತ್ಸವ ಕಾರ್ಯಕ್ರಮ ನಡೀತಿದೆ. ನಿರಂತರವಾಗಿ 5 ದಿನಗಳ ಕಾರ್ಯಕ್ರಮ, ಜಾತ್ರಾ ಕಾರ್ಯಕ್ರಮ ಕೂಡ ಇಲ್ಲಿ ಅದ್ದೂರಿ ನಡೀತಿದೆ. ಜಾತ್ರಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಯಲ್ಲಿ ಜಾತ್ರೆ ಸಂದರ್ಭದಲ್ಲಿ ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳು, ಕೀರ್ತನೆಗಳು, ಭಜನೆಗಳು, ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆಗಳು ಇಲ್ಲಿ ಜರುಗ್ತವೆ. ಅದಕ್ಕೂ ಕೂಡ ಸರ್ಕಾರದ ಅನುದಾನ ₹1 ಯಾವುದೇ ಕೆಲಸಕ್ಕೂ ಕೂಡ ₹1 ಸರ್ಕಾರ ಅನುದಾನವನ್ನು ನೀಡ್ತಾ ಇಲ್ಲ. ಆಮೇಲೆ ಕದಂಬೋತ್ಸವವನ್ನು ಮಾಡಬೇಕು ಇಲ್ಲಿ ಅನ್ನುವಂಥ ಕೂಗು ಸಾಕಷ್ಟು ದಿನದಿಂದ ಐತಿ. ಈ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೋಡಿ ಸರ್, ಕದಂಬೋತ್ಸವವನ್ನು ಮಾಡಬೇಕಂತೇಳಿ ಸಾಕಷ್ಟು ನಾವು ಹಲವಾರು ಬಾರಿ ವಿನಂತಿಸಿಕೊಂಡಾಗ ನಮ್ಮ ತಾಲೂಕಿನ ನೆರೆಯಲ್ಲಿರ್ತಕ್ಕಂಥ ಹಳ್ಳಿಯ ತಾಲೂಕಿನ ಶಾಸಕರ R.V. ದೇಶಪಾಂಡೆ ಅವರು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಅವರಲ್ಲಿ ಮನವಿ ಮಾಡಿಕೊಂಡಾಗ ಅವರ ಅವಧಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ 2 ವರ್ಷಗಳ ಕಾಲ ಅತಿ ಅದ್ದೂರಿಯಾಗಿ ಇಲ್ಲಿ ಕದಂಬೋತ್ಸವವನ್ನು ಆಚರಣೆ ಮಾಡೋದ್ರ ಮುಖಾಂತರ ಕದಂಬ ರಾಜಮನೆತನದ ಸ್ಮರಣೆಯನ್ನು ಮಾಡಿದರು. ಜನರ ಯುವ ಪೀಳಿಗೆಗೆ ಅವರ ಪರಾಕ್ರಮ, ಶೌರ್ಯದ ಬಗ್ಗೆ ಈಗಿನ ಯುವ ಪೀಳಿಗೆ ತಿಳಿಸುವಂಥ ಕೆಲಸ ಕದಂಬೋತ್ಸವದ ವೇದಿಕೆ ಮುಖಾಂತರ ಮಾಡಲಾಗಿತ್ತು. ಕೇವಲ R.V. ದೇಶಪಾಂಡೆ ಅವರು ಸಚಿವರಿದ್ದಾಗ, ಪ್ರವಾಸೋದ್ಯಮ ಸಚಿವರಿದ್ದಾಗ ಮಾತ್ರ ಇಲ್ಲಿ ಕದಂಬೋತ್ಸವ ನಡೀತು.